ಬಿಗ್ ಬಾಸ್ ಇದು ಲೋ ಬಡ್ಜೆಟ್ ಇಂಟ್ರೋ. ಸೊ ಎಪಿಸೋಡ್ 2 ಈ ಸೀಸನ್ ಬಿಗ್ ಬಾಸ್ ಸ್ಕ್ರಿಪ್ಟ್ ರೈಟರ್ಗಳಿಗೆ ನೀವು ನಾರ್ಮಲ್ ಆಗೆಲ್ಲ ಬರಿಬೇಡಿ, 5 ನಿಮಿಷಕ್ಕೂ ಟೆನ್ಷನ್ ಇಡಬೇಕು. ನಾನು ಬಿಗ್ ಬಾಸ್ ಹೋಯ್ತೀನಿ ಅಂದ್ಕೊಂಡು ಬಂದಿರ್ತಾರೆ. ಯಾವ ರೇಂಜಿಗೆ ಟೆನ್ಷನ್ ಇಕ್ಬೇಕು ಅಂದರೆ ಯಾಕಾದರೂ ಬನ್ನು ಅಂತ ಇರಬೇಕು, ಎಲ್ಲ ಸ್ವೀಟ್ ಎಡ್ಜಲ್ಲಿ ಕೂತಿರ್ಬೇಕು, ಆ ರೇಂಜಿಗೆ ಸ್ಕ್ರಿಪ್ಟ್ ಬರೀರಿ ಅಂತ ಹೇಳಿರೋದು. ಸೊ ಸ್ಕ್ರಿಪ್ಟ್ ರೈಟರ್ಸ್ ಅವರು ಬರೆಯುವಾಗ ಹಿಂದೆ ಎಲ್ಲ ಫೈರ್ ಬರ್ತಾ ಇತ್ತು ಅನಿಸುತ್ತೆ. ಸೊ ಆ ರೇಂಜಿಗೆ ಸ್ಕ್ರಿಪ್ಟ್ ರೈಟಿಂಗ್ ಮಾಡಿದ್ದಾರೆ ಅಂತ ಅನ್ಕೊತೀನಿ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಿದ್ದಕ್ಕೂ ಅವ್ರು ಕೊಡ್ತಾರೋ ಟ್ವಿಸ್ಟ್ಗಳಿಗೂ ಪಾಪ ಹುಡುಗಿ ರಕ್ಷಿತಾ ಮಂಗಳೂರಲ್ಲಿ ಆಯ್ತಾ ಜನರೇ ಇದು ಬಾಂಗಡಿ ಇದು ತಿನ್ನೋದು ಇದು ಅಂತ ಹೇಳ್ಕೊಂಡು ವಿಡಿಯೋ ಮಾಡಿಕೊಂಡು ಪಾಪ ಏನೋ ಗುರುತಿಸ್ಕೊಂಡು ಸೆಲೆಕ್ಟ್ ಆಗಿ ಬಂದೈತೆ. ಒಂದು ದಿನ ಕೂರಕ್ಕೆ ಬಿಡ್ಲಿಲ್ವಲ್ಲ ಗುರು, ಒಂದು ದಿನನಾರ ಇರಕ್ಕೆ ಬಿಡಬಾರ್ದ? ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ರಿ ಗೋಲಿ, ಒಂದು ದಿನ ಬಿಟ್ಟು ಕೊಡೋದಲ್ವಾ? ಪಾಪ ಹುಡುಗಿ ಒಂಚೂರು ಖುಷಿಯಾಗಿರೋದು. ಸೊ ಹೋಗುವಾಗ್ಲೂ ಇರಲಿ, ಇಲ್ಲಿ ಗಂಟನಾದರೂ ಬಂದನಲ್ಲ, ಒಂದಿನ ನಾನು ಇದನ್ನಲ್ಲ ಅಂದ್ಕೊಂಡು ಹೋಯ್ತು ಆ ಹುಡುಗಿ ಪಾಪ. ಸೊ ಬಿಡಬೇಕಿತ್ತು ಬಿಗ್ ಬಾಸ್, ಯಾಕೆ ಅಷ್ಟು ಕನಸುಗಳು ಕಟ್ಕೊಂಡು ಅಷ್ಟು ಒಂದು ಫೋನ್ ಮಾಡಿದಾಗ ಅಷ್ಟು ಖುಷಿಯಿಂದ ಬಂದಿರ್ತಾರೋ. ನಾನು ಬಿಗ್ ಬಾಸಿಗೆ ಸೆಲೆಕ್ಟ್ ಟೈಮ್ ಅದೆಷ್ಟು ಜೊತೆ ಬಟ್ಟೆ ತಗೊಂಡಿರ್ತಾರೋ, ಅದು ಏನೇನು ಮಾಡಿರ್ತಾರೋ, ಸುಮ್ಮನೆ ಎಲ್ಲ ವೇಸ್ಟು, ದುಡ್ಡೆಲ್ಲ ವೇಸ್ಟು. ಅದು ಯಾರ್ಯಾರಿಗೆ ಹೇಳಿ ಬಂದಿರ್ತಾರೋ ನನ್ನ ಅಕೌಂಟೆಲ್ಲ ಮ್ಯಾನೇಜ್ ಮಾಡು, ನಿಂಗೆ ಅಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅವ್ರ ಫ್ರೆಂಡ್ಸು ಫ್ಯಾಮಿಲೀಸ್ಗೆ ಎಲ್ಲರಿಗೂ ಹೇಳಿ ಅದ್ರ ಜೊತೆ ಬಟ್ಟೆ ಎಲ್ಲ ತಗೊಂಡು ಇವಾಗ ಬಂದಿರ್ತಾರೆ. ಒಂದೇ ದಿನಕ್ಕೆ ಹಿಂಗೆ ಮನೆಗೆ ಕಳಿಸ್ಬಿಟ್ರೆ ಎಲ್ಲ ವೇಸ್ಟ್ ಆಗೋಯ್ತಲ್ಲ ಗುರು. ಅವರಮ್ಮ ಅದು ಯಾವುದು ಏನೇನು ಅರ್ಕೆ ಓದ್ಕೊಂಡಿದ್ರು. ಸೊ ಒಂದೆರಡು ದಿನನಾರ ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ. ಆಮೇಲೆ ಮಲ್ಲಮ್ಮ ಅವರು ಬಿಗ್ ಬಾಸ್ ಟಾಸ್ಕ್ ಕೊಡೋದಲ್ಲ, ಬಿಗ್ ಬಾಸ್ ನಾನು ಕೊಡ್ತೀನಿ ನಿಮಗೆ ಟಾಸ್ಕು ಅಂತ ಕೊಡ್ತಾ ಇರೋದವರು. ಸೊ ಬೇಕು ಬಿಗ್ ಬಾಸಿಗೆ ಇಂಥವ್ರೊಬ್ಬರು ಬೇಕು. ಬಿಗ್ ಬಾಸಿಗೆ ಟೆನ್ಷನ್ ಇಡೋರು ಒಬ್ಬರು ಬೇಕು. ಸೊ ಮಲ್ಲಮ್ಮ ಕರೆಕ್ಟಾಗಿ ಅವರೇ, ಬಿಗ್ ಬಾಸ್ಗೆ ಟೆನ್ಷನ್ ಮಲ್ಲಮ್ಮ ಅದೆಲ್ಲ ಕಣಮ್ಮ, ಇದು ಕಣಮ್ಮ, ಬೇರೆ ಕಡೆ ಹೋಗಮ್ಮ, ಬುಟ್ಟಿ ಎತ್ತಿಡಬೇಡ ಕಣಮ್ಮ. ಸೊ ಬಿಗ್ ಬಾಸೇ ಟೆನ್ಷನ್ ಆಗಿಬಿಡ್ಬೇಕು, ಅವರೇ ಒಂದು ಅರ್ಚಾಡ್ಬಿಡ್ಬೇಕು, ಮಲ್ಲಮ್ಮ ನಿಮ್ಗೆ ಗೊತ್ತಾಗಲ್ವೇನಮ್ಮ ಅಂತ. ಸೊ ಬಿಗ್ ಬಾಸಿಗೆ ಟೆನ್ಷನ್ ಇಡೋರು ಒಬ್ರು ಬಂದವ್ರೆ, ಖುಷಿ ಆಯಿತು. ಆಮೇಲೆ ಅಶ್ವಿನಿ ಅಭಿಷೇಕ್ ಅವರು AA. ಸೊ ಈ ಫಸ್ಟ್ ಜೋಡಿ ಪಾರ್ಟ್ನರು ಬಿಗ್ ಬಾಸಿಗೆ ಸಿಕ್ಕಿದ್ದಾರೆ. ಏನು ಫಸ್ಟ್ ಪ್ಲ್ಯಾನರ್ಸು ಇಬ್ಬರು ನಿಂತ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಈ ಥರ ಪ್ಲ್ಯಾನ್ ಮಾಡಿದವರು ಓದ್ಸತಿ ಎಷ್ಟು ಜನ ನೋಡಿಲ್ಲ, ಅವರು ಚುರುಕಿದ್ದಾರೆ. ಎಲ್ಲ ಯಾರು ಇನ್ನೋಸೆಂಟ್ ಇಲ್ಲ ಇಲ್ಲಿ, ಎಲ್ಲರೂ ಅವ್ರವ್ರದ್ದೇ ಜಾಗದಲ್ಲಿ ಫುಲ್ಲು ಪ್ಲ್ಯಾನಿಂಗ್ಸ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾಯಿದ್ರು. ಈ ಥರ ಪ್ಲ್ಯಾನರ್ಸು ಫಸ್ಟ್ ಜೋಡಿ ಸಿಕ್ಕಿರೋದು. ನೆಕ್ಸ್ಟು ಒಳ್ಳೆ ಪ್ಲ್ಯಾನರ್ಸ್ ಆಗ್ತಾರೆ ಅನಿಸುತ್ತೆ. ಪ್ಲ್ಯಾನಿಂಗ್ ಮಾಡಿ ಅವರೇ ಫಸ್ಟ್ ಎಗ್ರುಕೊಂಡ್ರು. ಸೊ ನೆಕ್ಸ್ಟ್ ಬಂದರೆ ಗ್ರಾಸರಿ ಟಾಸ್ಕ್ ಕೊಡ್ತಾರೆ. ಇದರಲ್ಲಿ ಏನಂದರೆ ಒಂಟಿ ಜಂಟಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಅಚ್ಚೆ ಓದ್ಸತಿನೂ ಇತ್ತು, ಏನೋ ನರ್ಕ ಸ್ವರ್ಗ ಅಂತ ಮಾಡಿದರು. ಅದ್ರೂ ಓದ್ಸತಿ ಏನಪ್ಪ ಅದು ಉಳ್ಳವರು ಅದೇನೋ ಅರ್ಹತೆ ಇರೋರು ಅಂತ ಏನೋ ಮಾಡಿದ್ರಪ್ಪ ಒಟ್ಟಿನಲ್ಲಿ ಕಾರ್ತಿಕ್ ಅವರು ಇದ್ದಾಗ. ಸೊ ಅದು ಮರ್ತೋಗಿದೆ, ಕಮೆಂಟ್ ಮಾಡಿ. ಸೊ ಈ ಸತಿ ಒಂಟಿ ಮತ್ತು ಜೋಡಿ ಅಂತ ಮಾಡಿದ್ದಾರೆ. ಸೊ ಒಂಟಿ ಆಗಿರೋರಿಗೆ ಎಲ್ಲ ಥರ ಫೆಸಿಲಿಟೀಸ್ ಇದೆ, ಜೋಡಿ ಆಗಿದ್ದವ್ರಿಗೆ ಯಾವುದೇ ಥರ ಫೆಸಿಲಿಟೀಸ್ ಇಲ್ಲ. ಬಂದ ತಕ್ಷಣ ಟ್ವಿಸ್ಟ್ಗಳು, ಬಂದ ತಕ್ಷಣ ಬೇಜಾರು ಮಾಡ್ಕೊಬಿಡ್ಬೇಕು. ಇನ್ನೇನು ಬಂದವ್ರೆ ಏನು ಹೇಳಿದ್ರು ಪಾಲಿಸಲೇಬೇಕು, ಮಾಡಲೇಬೇಕು. ಸೊ ಎಲ್ಲರೂ ಬಿಗ್ ಬಾಸ್ ನೋಡ್ಕೊಂಡೇ ಬಂದಿರ್ತಾರೆ. ಸೊ ಯಾರು ಏನು ಅಷ್ಟೊಂದು ಟೆನ್ಷನ್ ತೊಗೊತಿಲ್ಲ. ಸೊ ಇದೇ ಫಸ್ಟು ಆಫ್ಟರ್ 2-3 ಇಯರ್ಸ್ ಫಸ್ಟ್ ಬಿಗ್ ಬಾಸ್ ಫಸ್ಟ್ ಡೇ ಯಾವುದು ಜಗಳ ಆಗದೆ ಎಪಿಸೋಡ್ ಕಂಪ್ಲೀಟ್ ಆಗಿರೋದು ಅನಿಸುತ್ತೆ. ಸೊ ಈ ಬಾಡಿ ಬಿಲ್ಡರ್ಸ್ನೆಲ್ಲ ಕರೆಸಿದ್ದಾರೆ, ಸ್ವಲ್ಪ ಜಗಳ ಇರಲಿ ಅಂತ. ಬಟ್ ಎಲ್ಲ ಇನ್ನೋಸೆಂಟ್ ಇದ್ದಾರೆ ಅಂತ ಅನಿಸುತ್ತೆ. ಕರಿಬಸಪ್ಪ ಅವರು ನೋಡೋಕೆ ಹಿಂಗಿದ್ದಾರೆ, ಬಟ್ ಪಾಪ ಇನ್ನೋಸೆಂಟ್ ವ್ಯಕ್ತಿ ಅಂತ ಅನ್ನಿಸ್ತಾರೆ. ಸ್ವಲ್ಪ ಹಾಡು ಹೇಳ್ಕೊಂಡು ಇದು ಮಾಡಿಕೊಂಡು ಡೈಲಾಗ್ ಹೇಳ್ಕೊಂಡೆಲ್ಲ ಓಡಾಡ್ತಿದ್ರೆ ಯಾವ್ದಾರು ಟಾಸ್ಕ್ ಬಂದಾಗ ನೋಡಬೇಕು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಈ ಸೀಸನ್ನು. ಸೊ ಹುಡುಗಿರು ಸ್ವಲ್ಪ ಫೇವರಿಸಮ್ ಜಾಸ್ತಿ ತಗೋತಾರೆ ಅಂತ ಅನ್ನಿಸ್ತದೆ. ಹುಡುಗಿರೇ ಸಖತ್ತು ಜೋರಿದ್ದಾರೆ. ಏನಾರ ಜಗಳ ಅದು ಇದು ಅಂತ ಮಾಡಿದ್ರೆ ಈ ಹೆಣ್ಮಕ್ಳೇ ಮಾಡ್ಬೇಕನ್ಸುತ್ತೆ. ಹುಡುಗರು ಯಾರು ಆ ರೇಂಜಿಗೆ ಕಾಣಿಸ್ಕೊತಿಲ್ಲ. ಸೊ ಹೆಣ್ಮಕ್ಳು ಈ ಸೀಸನ್ನು ಸ್ವಲ್ಪ ಜೋರಿದ್ದಾರೆ ಅಂತ ಅನ್ನಿಸ್ತದೆ. ಅದು ಎಸ್ಪೆಷಲಿ ಜಾನ್ವಿ ಅವರು, ಇವರೆಲ್ಲ ಸಿಕ್ಕಾಪಟ್ಟೆ ಜೋರಿದ್ದಾರೆ ಅನ್ನಿಸ್ತದೆ. ಆಮೇಲೆ ಹಾಗೆ ಗಿಲ್ಲಿ ಮತ್ತು ಚಂದ್ರಪ್ರಭಾ ಮೇಲೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಜಾಸ್ತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ದಾರೆ ಜನ. ನೋಡೋಣ ಎಕ್ಸ್ಪೆಕ್ಟೇಷನ್ ಎಲ್ಲ ರೀಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಫಸ್ಟ್ ಡೇ ಇನ್ನೂ ಒಂದು 2-3 ದಿನ ಎಲ್ಲ ಸ್ವಲ್ಪ ನಾರ್ಮಲಾಗಿ ರನ್ ಆಗುತ್ತೆ, ಎಲ್ಲ ಸ್ವಲ್ಪ ಪರಿಚಯ ಮಾಡ್ಕೊತಾರೆ ಅವ್ರವ್ರನ್ನೇ. ನೋಡೋಣ ಏನೇನಾಗುತ್ತೆ. ಅಕಸ್ಮಾತ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಾರನೇ ಯಾರನ್ನ ಕರ್ಸಿದ್ರು ಬಿಗ್ ಬಾಸು, ಏನಾರು ಹೆಚ್ಚು ಕಮ್ಮಿ ಮಾಡಿದ್ರು. ಸೊ ಏನು ಹೇಳೋಕ್ಕಾಗಲ್ಲ. ಈ ಸೀಸನ್ನು ಏನೋ ಸಿಕ್ಕಾಪಟ್ಟೆ ಟರ್ನ್ಸ್ ಟ್ವಿಸ್ಟ್ ಇಟ್ಟಿದ್ದಾರೆ ಅನಿಸುತ್ತೆ.
ಜಾತ್ರೆ ಮಾಡಿದವ್ರು ಸಾಕು. ಸೊ ಇಷ್ಟು ಹೇಳ್ತಾ ನಾನು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವೀಡಿಯೋ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋ ಕ್ಲಿಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.